ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್. ಇವತ್ತು ಅವರೆಕಾಳು ಸೀಸನಲ್ಲಿ ಮಾಡಬಹುದಾದಂಥ ಒಂದು ಬೆಸ್ಟ್ ಮತ್ತು ಕ್ರಂಚಿ ಸ್ನ್ಯಾಕ್ಸ್ ಹೆಕ್ಕಿದ ಅವರೆಬೇಳೆ ಮಿಕ್ಸರ್ ಮಾಡೋದನ್ನು ನೋಡೋಣ. ಈ ಅವರೆಬೇಳೆ ಮಿಕ್ಸರ್ನ ಒಂದು ಸರಿ ಮಾಡಿ ಇಟ್ಟರೆ ನೀವು ತಿಂಗಳಾನ್ಗಟ್ಟಲೆ ಸ್ಟೋರ್ ಮಾಡಬಹುದು. ಊಟಕ್ಕೆ ಸೈಡ್ ಡಿಶ್ ಆಗಿ ಕೂಡ ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಇನ್ನು ತಡ ಮಾಡದೆ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ನಮ್ಮ ಚಾನಲ್ ಮಂಥನ್ ಕಿಚನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಚೆನ್ನಾಗಿ ಕಾಯಿಸ್ಕೊಂಡಿರುವಂಥ ಎಣ್ಣೆಗೆ ನೋಡಿ, ನಾನಿಲ್ಲಿ ಅವರೆಬೇಳೆಗಳು ಚೆನ್ನಾಗಿ ಇಟ್ಕೊಂಡಿರುವಂಥ ಅವರೆಬೇಳೆಗಳನ್ನ ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು, ತುಂಬ ಜಾಸ್ತಿ ಹಾಕೋಬಾರ್ದು. ಒಂದೇ ಸರಿ ಜಾಸ್ತಿ ಅವರೆಬೇಳೆನ ಹಾಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಲ್ಲ. ನೋಡಿ, ಇದನ್ನು ಹಾಕ್ಕೊಂಡಿದ್ದಾದಮೇಲೆ ನೀಟಾಗಿ 1 ರಿಂದ 2 ಸಲ ತಿರುಕೊಳ್ಳಿ ಅಷ್ಟೇ. ಅದು ಫುಲ್ ಕಂಪ್ಲೀಟಾಗಿ ಬೆಂದು ಅದು ಮೇಲ್ಗಡೆ ಬರೋವರೆಗೂ ನಾವೇನು ಮತ್ತೆ ಟಚ್ ಮಾಡಬೇಕು ಅಂತ ಹೇಳಿಲ್ಲ. ಇದು ಬೇಕೆ ಸುಮಾರು ಒಂದು 5 ರಿಂದ 10 ನಿಮಿಷನೇ ತಗೊಳುತ್ತೆ. ನೋಡ್ತಾ ಇದ್ದೀರಲ್ವಾ, ಇವಾಗ ಅದು ಫುಲ್ ಕ್ರಿಸ್ಪಿಯಾಗಿ ಬೆಂದಿದೆ. ಮೇಲ್ಗಡೆ ಎಲ್ಲದ ಕಾಳುಗಳು ಕೂಡ ಬಂದಿದೆ. ಇವಾಗ ಇದನ್ನು ಸಪ್ರೇಟ್ ಒಂದು ಜಾಲರಿಗೆ ಅಥವಾ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಮೊದಲನೇ ಸರಿ ಬೇಯಿಸ್ಕೊಂಡಿದ್ದ ವಿಧಾನದಲ್ಲೇ ಎರಡನೇ ಸರಿನೂ ಕೂಡ ಉಳಿದಿರುವಂಥ ಅವರೆಬೇಳೆಗಳನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಈ ಅವರೆಬೇಳೆ ಮಿಕ್ಸರ್ ಮಾಡೋದಕ್ಕೆ ಅವರೆಬೇಳೆ ಬೇಯೋದು ಮಾತ್ರ ನಿಧಾನ. ಇದು ಒಂದು 5 ರಿಂದ 10 ನಿಮಿಷ ತಗೊಳುತ್ತೆ ಬೇಯೋದಕ್ಕೆ. ಬೇರೆ ಎಲ್ಲ ಪದಾರ್ಥಗಳು ಬೇಗ ಫ್ರೈ ಆಗಿಬಿಡುತ್ತೆ. ಅವರೆಬೇಳೆ ಚೆನ್ನಾಗಿ ಫ್ರೈ ಆಗಿ ಈ ಥರ ಮೇಲ್ಗಡೆ ತೇಲ್ತಿರುವ ಹಂತದಲ್ಲಿ ಎರಡನೇ ಸರಿನೂ ಕೂಡ ನಾವು ಅವರೆಬೇಳೆನ ಸಪ್ರೇಟ್ ಆಯಿಲ್ ಅಂತ ತೆಕ್ಕೋತಾ ಇದ್ದೀನಿ. ಅವರೆಬೇಳೆನ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದೇ ಎಣ್ಣೆಗೆ ನಾನು ಕಡಲೆಬೀಜನ ಹಾಕೋತಾ ಇದ್ದೀನಿ. ಈ ಅವರೆಬೇಳೆ ಮಿಕ್ಸರ್ಗೆ ಕಡಲೆಬೀಜ, ಅವರೆಬೇಳೆ ಎಲ್ಲ ಇಷ್ಟಿಷ್ಟೇ ಕ್ವಾಂಟಿಟಿಲಿ ಹಾಕೋಬೇಕು. ಇದೆ ಮೆಜರ್ಮೆಂಟ್ ಅಂತ ಏನಿರಲ್ಲ. ಅವರೆಬೇಳೆ ಸ್ವಲ್ಪ ಜಾಸ್ತಿ ಇರೋ ಥರ ನೋಡ್ಕೊಳ್ಳಿ. ಉಳಿದಿರೋ ಅಂಥವೆಲ್ಲ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ನೀವು ಹಾಕೋಬಹುದು. ಕಡಲೆಬೀಜ ಜಾಸ್ತಿ ತಿಂತೀರ ಅಂದರೆ ಜಾಸ್ತಿ ಹಾಕೋಬೋದು, ಕಡಿಮೆ ತಿಂತೀರ ಅಂದರೆ ಕಡಿಮೆನೂ ಕೂಡ ಹಾಕೋಬೋದು. ಇದನ್ನು ನೀವು ಚಿತ್ರಾನ್ನಕ್ಕೆಲ್ಲ ಫ್ರೈ ಮಾಡ್ತಿರಲ್ವ, ಗರಿಯಾಗಿ ಕ್ರಿಸ್ಪಿಯಾಗಿ, ಆ ರೀತಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ. ಸೇಮ್ ಎಣ್ಣೆಗೆ ನೆಕ್ಸ್ಟು ನಾನಿಲ್ಲಿ ಹುರ್ಗಡ್ಲೆನ ಹಾಕೋತಾ ಇದ್ದೀನಿ. ಹುರ್ಗಡ್ಲೆನ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆದ ತಕ್ಷಣ ಇದನ್ನು ಕೂಡ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಬೆಳ್ಳುಳ್ಳಿನ ಫ್ರೈ ಮಾಡ್ಕೋತಾ ಇದ್ದೀನಿ. ಬೆಳ್ಳುಳ್ಳಿನ ನಾನು ಸಿಪ್ಪೆ ಸಮೇತನೇ ಜಜ್ಜಿ ಹಾಕಿ ಫ್ರೈ ಮಾಡ್ಕೋತಾ ಇರೋವಂಥದ್ದು. ಮಿಕ್ಸರ್ಗೆ ಈ ಥರ ಸಿಪ್ಪೆ ಸಮೇತ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಇದು ಈ ಥರ ಸ್ವಲ್ಪ ಬ್ರೌನ್ ಕಲರಾಗಿ ಕಲರ್ ಚೇಂಜ್ ಆದಮೇಲೆ ನಾವು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ಕೊಬ್ಬರಿ ಪೀಸಸ್ಗಳನ್ನ ಈ ಥರ ಚಿಕ್ಕದಾಗಿ ಉದ್ದದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕ್ರಿಸ್ಪಿಯಾಗಿ ಕಲರ್ ಚೇಂಜ್ ಆದಮೇಲೆ ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಕರ್ಬೇವನ್ನ ಹಾಕ್ಕೊಂಡು ಇದು ಕೂಡ ಕ್ರಿಸ್ಪಿಯಾಗಿ ಆದಮೇಲೆ ಇದನ್ನು ಕೂಡ ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಕೆಂಪು ಮೆಣಸಿನ್ಕಾಯಿನೂ ಕೂಡ ನೀಟಾಗಿ ಹುರಿದ್ಬಿಟ್ಟು ಎತ್ತಿಟ್ಕೋತಾ ಇದ್ದೀನಿ. ಕೊನೆಯದಾಗಿ ನಾನು ಸ್ವಲ್ಪ ಅವಲಕ್ಕಿನ ಕೂಡ ಹಾಕೋತಾ ಇದ್ದೀನಿ. ಅವಲಕ್ಕಿನ ಹಾಕ್ಕೊಂಡು ಇದು ಸ್ವಲ್ಪ ಉಬ್ಬಿ ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ನಾನು ಹುರಿದಿಟ್ಕೊಂಡಿರುವಂಥ ಪ್ರತಿಯೊಂದು ಸಾಮಗ್ರಿಗಳನ್ನ ಕೂಡ ತೋರಿಸ್ತಾ ಇದ್ದೀನಿ. ಇದನ್ನು ಒಂದು ಅಗಲವಾಗಿರುವಂಥ ಪಾತ್ರೆ ತೊಗೊಂಡು ಪ್ರತಿಯೊಂದು ಸಾಮಗ್ರಿಗಳನ್ನ ಕೂಡ ಕಡಲೆಬೀಜ, ಕಡಲೆ ಎಲ್ಲದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡಿದ್ದಾದಮೇಲೆ ನೋಡಿ, ನಾನಿಲ್ಲಿ ಸ್ಪೈಸಸ್ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಬ್ಲಾಕ್ ಸಾಲ್ಟು, ಆಮ್ಚೂರ್ ಪುಡಿ, ಚಾಟ್ ಮಸಾಲ, ಅಚ್ಕಾರದ ಪುಡಿ, ಇದನ್ನು 4 ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಮಿಕ್ಸ್ಚರ್ನ ನಾವು ಅವರೆಕಾಳು ಮಿಕ್ಸ್ಚರ್ಗೆ ಸೇರಿಸ್ಕೊಳ್ಳೋಣ. ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ನೀವು ಸ್ಪೈಸಸ್ನ ಆ್ಯಡ್ ಮಾಡ್ಕೋಬೋದು. ನೀವು ಗರಂ ಮಸಾಲ ಕೂಡ ಬೇಕಾದರೆ ಹಾಕೋಬೋದು. ನಿಮ್ಗೆ ಇಷ್ಟೆಲ್ಲ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಜಸ್ಟ್ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡ್ರೂ ಸಾಕಾಗುತ್ತೆ. ಇದನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ನೀಟಾಗಿ ಒಂದ್ಸಲ ಎಲ್ಲ ಕಡೆಯೂ ಮಿಕ್ಸ್ ಆಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟೇ, ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸರ್ವ್ ಮಾಡೋದಷ್ಟೇ. ಇದು ಕಂಪ್ಲೀಟ್ ತಣ್ಣಗಾಗಕ್ಕೆ ಬಿಡಿ. ತಣ್ಣಗಾದಮೇಲೆ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ತಿಂಗಳಾನ್ಗಟ್ಟಲೆ ಸ್ಟೋರ್ ಮಾಡ್ಕೋಬಹುದು. ಮಕ್ಕಳು ಏನಾದ್ರು ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಕೊಡಿ ಅಂತ ಕೇಳಿದಾಗ ಇದನ್ನು ಆರಾಮಾಗಿ ಕೊಡ್ಬೋದು. ಈ ಹಿದ್ಕಿದ್ದ ಅವರೆಬೇಳೆ ಮಿಕ್ಸ್ಚರ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ. ಥ್ಯಾಂಕ್ ಯು. ಹ್ಯಾಪಿ ಕುಕಿಂಗ್.